ಹಾಯ್ ಎಲ್ರಿಗೂ, ಇವತ್ತು ಪುಳಿಯೋಗರೆ ಪೌಡರ್ ಹೇಗೆ ಮಾಡೋದಂತ ನೋಡೋಣ. 8 ಸ್ಪೂನ್ ಧನಿಯಾ ಎತ್ಕೊಂಡಿದ್ದೀನಿ ನಾನು. ಪಕ್ಕ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆ ಸ್ಪೂನಲ್ಲಿ 8 ಸ್ಪೂನ್ ಧನಿಯಾ ಎತ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ಕೆಂಪಗೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಇವಾಗ 4 ಸ್ಪೂನ್ ಜೀರಿಗೆ ಎತ್ಕೊಂಡಿದ್ದೀನಿ ಅದೇ ಸ್ಪೂನಲ್ಲಿ, ಅದು ಕೂಡ ಕೆಂಪು ಹುರ್ಕೊಂಡು ಅದೇ ಪ್ಲೇಟ್ಗೆ ಹಾಕ್ಕೊಳ್ಳಿ. ಇವಾಗ ಮೆಂತ್ಯ 1 ಸ್ಪೂನ್ ಎತ್ಕೊಂಡಿದ್ದೀನಿ ಇದೇ ಸ್ಪೂನಲ್ಲೇ. ನೀವು ಯಾವ ಸ್ಪೂನ್ ಎತ್ಕೊತೀರೋ ಅದೇ ಸ್ಪೂನಲ್ಲೇ ಈ ಥರ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಇದು ಕೂಡ ಈ ಥರ ಕೆಂಪು ಹುಡ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಇವಾಗ ಪೆಪ್ಪರ್ 1 ಸ್ಪೂನ್ ಎತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ಅದರಲ್ಲೇ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ 1 ಸ್ಪೂನು ಈಗ ಆಗಿದೆ, ಆ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇವಾಗ ಇದೇ ಬಾಣಲೆಯಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 25 ಎತ್ಕೊಂಡಿದ್ದೀನಿ. ಅದು ಖಾರಕ್ಕೆ ಟೇಸ್ಟ್ಗೆ ಕೂಡ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಇದು ಗುಂಟೂರು ಒಂದು 5-6 ಎತ್ಕೊಂಡಿದ್ದೀನಿ ಅದು ಖಾರಕ್ಕೋಸ್ಕರ. ಒಂದು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿಕೊಂಡು ಹುರ್ಕೊಳ್ಳಿ. ಈಗ ಆಗಿದೆ, ಅದು ಕೂಡ ಆ ಧನಿಯಾ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಇವಾಗ ಇನ್ನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕರಿಬೇವು ಕೂಡ ಹಾಕ್ಕೊಳ್ಳೋಣ. ಕರಿಬೇವು ಹುರ್ಕೊಂಡು ಇವಾಗ ಅದಕ್ಕೇ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ತಣ್ಣಗಾಗಲಿ. ಇವಾಗ ಇಂಗು ಒಂದು ಅರ್ಧ ಸ್ಪೂನ್ ಇಂಗು, ಒಂದು 1/4 ಸ್ಪೂನ್ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಈಗ ತಣ್ಣಗಾಗಿದೆ, ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಇದು ಮೇಲ್ಕೋಟೆ ಅಯ್ಯಂಗಾರ್ ಪುಳಿಯೋಗರೆ ಪೌಡರು, ತುಂಬ ಚೆನ್ನಾಗಿರುತ್ತೆ. ಇದೇ ಮೆಜರ್ಮೆಂಟಲ್ಲಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಪೌಡ್ರ್ ತೋರಿಸಿದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪುಳಿಯೋಗರೆ ಗೊಜ್ಜು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ಇದೇ ಮೆಜರ್ಮೆಂಟಲ್ಲೇ.